ಎಜಿ ನ್ಯೂಸ್ಗೆ ಸ್ವಾಗತ. ಇಂದು ದಾಂಡೇಲಿ ನಗರದಲ್ಲಿ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ನಗರಸಭೆ ಆವರಣದಲ್ಲಿ ಇರುವ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿ ಮುಂದೆ ಮೌನ ಪ್ರತಿಭಟನೆ ಮಾಡಿ ರಾಜ್ಯದ ಮುಖ್ಯಮಂತ್ರಿಗಳು ಆದ ಸಿದ್ದರಾಮಯ್ಯ ಅವರಿಗೆ ದಾಂಡೇಲಿ ತಾಲೂಕಿಗೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ನಗರಸಭೆ ಪೌರಾಯುಕ್ತರ ಮೂಲಕ ಲಿಖಿತ ಮನವಿ ಕೊಡಲಾಗಿದೆ. ಈ ಹಿಂದೆ ಮುಖ್ಯಮಂತ್ರಿಯವರ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದಾಂಡೇಲಿ ತಾಲೂಕಿಗೆ ಸಂಬಂಧಪಟ್ಟ ವಿವಿಧ ವಿಷಯಗಳ ಬಗ್ಗೆ ಲಿಖಿತವಾದ ಮನವಿ ಸಲ್ಲಿಸಿ ದೂರು ಯಾವುದೇ ಕ್ರಮ ವಹಿಸದೇ ಇರೋದ್ರಿಂದ ಮತ್ತೆ ಮನವಿ ಸಲ್ಲಿಸಲಾಗಿದೆ. 2018ರಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ G+2 ಮಾದರಿಯ ಆಶ್ರಯ ಯೋಜನೆ ಮನೆಗಳಿಗಾಗಿ ಫಲಾನುಭವಿಗಳಿಂದ ಅರ್ಜಿಯೊಂದಿಗೆ ಹಣವನ್ನ ಸ್ವೀಕರಿಸಿದ್ದು, ಬಡವರಿಂದ 50 ರಿಂದ 70 ಸಾವಿರವರೆಗೆ ಹಣವನ್ನ 2016ರಲ್ಲಿ ತುಂಬಿಸಿಕೊಂಡು 1100 ಮನೆಗಳ ಕಾಮಗಾರಿಯನ್ನ ಬೆಂಗಳೂರಿನ MSRSP ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ 2018ರಲ್ಲಿ ಕಾಮಗಾರಿ ಪ್ರಾರಂಭಿಸಲಾಗಿತ್ತು. ಸದರಿ ಕಾಮಗಾರಿಯನ್ನ 1 ವರ್ಷದ ಒಳಗೆ ಮುಗಿಸಿ ಮನೆಗಳನ್ನ ಫಲಾನುಭವಿಗಳಿಗೆ ನೀಡಬೇಕಾಗಿತ್ತು. ಆದರೆ ಕಾಮಗಾರಿಯನ್ನ ಪೂರ್ತಿಗೊಳಿಸದೆ ಕಳೆದ 6 ತಿಂಗಳ ಹಿಂದೆ 108 ಮನೆಗಳನ್ನ ಮಾತ್ರ ನಗರಸಭೆಗೆ ಹಸ್ತಾಂತರಿಸಲಾಗಿದೆ. ಸದರಿ ಕಾಮಗಾರಿಯನ್ನ ಸುಮಾರು 54 ಕೋಟಿ ರೂಪಾಯಿಗೆ ನೀಡಿದ್ದು, ಗುತ್ತಿಗೆದಾರನಿಗೆ ಈಗಾಗಲೇ 34 ಕೋಟಿ ಹಣವನ್ನ ಕೊಡಲಾಗಿದೆ. ಆದರೆ ಇನ್ನು 998 ಮನೆಗಳ ಕಾಮಗಾರಿಯನ್ನ ಮಾಡಬೇಕಾಗಿತ್ತು. ಆದರೆ ಸದರಿ ಗುತ್ತಿಗೆದಾರನು ಸಂಪೂರ್ಣವಾದ ಕಾಮಗಾರಿಯನ್ನ ನಿಲ್ಲಿಸಲಾಗಿದೆ. ಈ ವಿಷಯದ ಬಗ್ಗೆಯೂ ಕೂಡ ಗೃಹ ಮಂಡಳಿಯವರ ಹಾಗೂ ನಗರಸಭೆಯವರಿಗೆ ಹಲವಾರು ಬಾರಿ ಮನವಿ ಕೊಟ್ಟು ಮನವಿ ಕಾಮಗಾರಿಯನ್ನ ಪ್ರಾರಂಭಿಸಿ ಫಲಾನುಭವಿಗಳಿಗೆ ಮನೆ ನೀಡಬೇಕು ಅಂತ ಒತ್ತಾಯಿಸಿದ್ರು. ಇಲ್ಲಿವರೆಗೆ ಕಾಮಗಾರಿಯನ್ನ ಪ್ರಾರಂಭಿಸಲಿಲ್ಲ. ಫಲಾನುಭವಿಗಳಿಂದ ದುಡ್ಡು ಪಡೆದು ಫಲಾನುಭವಿಗಳು ಮನೆಗಾಗಿ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಷ್ಟೆಲ್ಲ ಆದ್ರೂ ಗುತ್ತಿಗೆದಾರನ ಮೇಲೆ ಯಾವುದೇ ಕ್ರಮ ವಹಿಸದೆ ಮೂಕ ಪ್ರೇಕ್ಷಕರಾಗಿ ಗೃಹ ಮಂಡಳಿಯವರು ಇರ್ತಾರೆ. ಕಾರಣ ಈಗಲಾದರೂ ಕಾಮಗಾರಿ ಪ್ರಾರಂಭಿಸದೇ ಇರುವುದು ವಿಷಾದನೀಯ. ಇನ್ನು ಗೃಹ ಮಂಡಳಿಯವರು 2016ರಲ್ಲಿ ಅಂದಿನ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ನಗರಸಭೆಯವರು 10 ಎಕರೆ ಭೂಮಿಯನ್ನ ಕಾಯ್ದಿರಿಸಿದ್ರು. ಫಲಾನುಭವಿಗಳಿಂದ ಅರ್ಜಿ ಆಹ್ವಾನಿಸಿದ್ದು 3406 ಅಲ್ಲಿಯೂ ಕೂಡ ಸತತವಾಗಿ ಅತಿಕ್ರಮ ನಡೀತಾ ಇದೆ. ಈ ವಿಷಯವನ್ನ ನಗರಸಭೆಯವರ ಗಮನಕ್ಕೆ ಹಲವಾರು ಬಾರಿ ತಂದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಏನೋ ನಗರಸಭೆಯವರು ಭೂಮಾಪನ ಇಲಾಖೆಗೆ ಭೂಮಿಯನ್ನ ಮೋಚನೆ ಮಾಡಿ ಕೊಡಬೇಕು ಅಂತ ಪತ್ರ ಕೊಟ್ರೆ ಯಾವುದೇ ಕ್ರಮ ವಹಿಸ್ತಾ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವಾರು ಬಾರಿ ವಿನಂತಿಸಿದ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ. ನಗರದಲ್ಲಿ ಕಳೆದ 10 ವರ್ಷಗಳಿಂದ ಸತತವಾಗಿ ಭೂ ಹಗರಣ ನಡೀತಾ ಇದೆ. ಈ ವಿಷಯವನ್ನ ಈ ಹಿಂದೆ ಇದ್ದ ಗಣಪತಿ ಶಾಸ್ತ್ರಿ ಪೌರಾಯುಕ್ತರು ಸರ್ಕಾರಕ್ಕೆ ಲಿಖಿತವಾಗಿ ಭೂ ಹಗರಣಗಳ ಬಗ್ಗೆ ವರದಿ ಸಲ್ಲಿಸಿದ್ರು. ಇದರಿಂದ ನಗರಸಭೆಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ ಎಂದು ಸರ್ಕಾರಕ್ಕೆ ವರದಿ ಮಾಡಿದ್ರು. ಆದ್ರೆ ಗಣಪತಿ ಶಾಸ್ತ್ರಿ ಅವರನ್ನ ಕೂಡಲೇ ವರ್ಗಾವಣೆ ಮಾಡಿದ್ರು. ಇವರ ವರದಿ ಪ್ರಕಾರ ಅರಣ್ಯ ಭೂಮಿಗೂ ಆಶ್ರಯ ಪಟ್ಟ ನೀಡಿರುತ್ತಾರೆ. ಈ ಎಲ್ಲಾ ಹಗರಣದಲ್ಲಿ ಹೆಚ್ಚಿನ ಆಶ್ರಯ ಪಟ್ಟವೇ ಮೂಲವಾಗಿದೆ. ಎಲ್ಲಾ ಭೂ ಹಗರಣದ ಬಗ್ಗೆ ಲೋಕಾಯುಕ್ತರಿಂದ ತನಿಖೆ ಮತ್ತು ಸರ್ವೆ ಇಂದ ಸಂಪೂರ್ಣ ಸರ್ವೆ ಮಾಡಿಸಬೇಕು ಅಂತ ಒತ್ತಾಯಿಸಿದ್ರು. ನಗರಸಭೆಯವರು ಮನೆ ತೆರಿಗೆ, ಕಸ ವಿಲೇವಾರಿ ತೆರಿಗೆ, ಅಂಗಡಿ ನವೀಕರಣ ಆ ರೀತಿಯ ತೆರಿಗೆಗಳನ್ನ ಹೆಚ್ಚಿಸಲಾಗಿದೆ. ಇದನ್ನ ಮರು ಪರಿಶೀಲನೆ ಮಾಡಬೇಕು. ದಾಂಡೇಲಿಯಿಂದ ಬೆಂಗಳೂರಿಗೆ ಪ್ರಯಾಣಿಕ ರೈಲನ್ನ ಆರಂಭಿಸಬೇಕು ಅಂತ ಹಲವಾರು ಬಾರಿ ಮನವಿ ಸಲ್ಲಿಸುತ್ತಾ ಬಂದರೂ ಕೂಡ ಪ್ರಯಾಣಿಕರಲ್ಲಿ ಪ್ರಾರಂಭಿಸಿಲ್ಲ. ಕೂಡಲೇ ಪ್ರಾರಂಭಿಸಬೇಕು. ದಾಂಡೇಲಿ ಇರುವಂತಹ ಆಸ್ಪತ್ರೆಯು ಕಳೆದ 50 ವರ್ಷಗಳ ಹಿಂದೆ ನಿರ್ಮಾಣವಾದ ಆಸ್ಪತ್ರೆಯು ಇಲ್ಲಿವರೆಗೆ ಯಾವುದೇ ರೀತಿಯ ಅಭಿವೃದ್ಧಿಗೊಳಿಸಲಿಲ್ಲ. ಈ ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ತೆಗೆದು ಮಾಡಬೇಕು ಅಂತ ಹಲವಾರು ಮನವಿ ಸಲ್ಲಿಸಲಾಗಿದೆ. ದಾಂಡೇಲಿ ತಾಲೂಕನ್ನ ಘೋಷಣೆ ಮಾಡಿ 8 ವರ್ಷ ಮುಗಿತಾ ಬಂದರೂ ಕೂಡ ತಾಲೂಕಿಗೆ ಸಂಬಂಧಪಟ್ಟ ವಿವಿಧ ಕಚೇರಿಗಳು ಇದುವರೆಗೂ ಪ್ರಾರಂಭಿಸಿಲ್ಲ. ಏನೋ ತಾಲೂಕು ಆಸ್ಪತ್ರೆ, ಶಿಕ್ಷಣ ಇಲಾಖೆ, BEO ಕಚೇರಿ, ಭೂಮಾಪನ ಇಲಾಖೆ ಇನ್ನೂ ಅನೇಕ ಕಚೇರಿಗಳು ಕಾರ್ಯ ಆರಂಭ ಮಾಡಬೇಕಾಗಿದೆ. ಕೂಡಲೇ ತಾಲೂಕು ಮಟ್ಟ ಕಚೇರಿಗಳು ಪ್ರಾರಂಭಿಸಿದ ಕ್ರಮ ವಿಧಿಸಬೇಕಾಗಿದೆ. ಇನ್ನು ಸಾರಿಗೆ ಸಂಸ್ಥೆಯಿಂದ ದಾಂಡೇಲಿಯಿಂದ ಬೆಂಗಳೂರು, ಮಂಗಳೂರು, ಪಣಜಿ ಮತ್ತು ಹುಬ್ಬಳ್ಳಿ, ಧಾರವಾಡಗಳಿಗೆ ಹೆಚ್ಚಿನ ಬಸ್ ಅನ್ನು ಪ್ರಾರಂಭಿಸಬೇಕು ಅಂತ ಮನವಿ ಸಲ್ಲಿಸಿದ್ರು. ಹೋದ ಒಂದು ಇಲ್ಲಿ ಅಧಿವೇಶನ ಬೆಳಗಾವಿಯಲ್ಲಿ ನಡೆದಾಗ ಗೃಹ ಮಂಡಳಿಯ ಎಲ್ಲ ಅಧಿಕಾರಿಗಳು ಇಲ್ಲಿ ಸ್ಪಾಟಿಗೆ ಬಂದಿದ್ದರು. ಅವತ್ತು ನಮ್ಗೆ ಅಶ್ಯೂರೆನ್ಸ್ ಕೊಟ್ಟು ಪ್ರತಿ ತಿಂಗಳ ನಾವು 100 ಮನೆ ರೆಡಿ ಮಾಡಿ ನಿಮಗೆ ಹಸ್ತಾಂತರ ಮಾಡ್ತೇವೆ ಇದು ಹೇಳಿ 1.5 ವರ್ಷ ಆಗಿದೆ. ವಿಫಲ ಆಗಿದ್ದಾರೆ. ನಾವು ಕರೆಸ್ಪಾಂಡೆನ್ಸ್ ಮಾಡಿ ಮನವಿ ಕೊಟ್ಟು ಸಾಕಾಗಿದೆ. ಮತ್ತು ಪುನಃ ನಮ್ಮ ಒಂದು ಹೋರಾಟ ಪ್ರಾರಂಭ ಮಾಡಲಿಕ್ಕೆ ಇವತ್ತು ಮೊದಲನೇ ದಿನ ಡಾಕ್ಟರ್ ಅಂಬೇಡ್ಕರ್ ಅವರ ಪುತ್ಥಳಿ ಮುಂದೆ ನಾವು ಮೌನ ಪ್ರತಿಭಟನೆ ಮಾಡಿ ಮುಂದೆ ನಮ್ಮ ಕಾರ್ಯಚಟುವಟಿಕೆ ಈ ಎಲ್ಲ ಬೇಡಿಕೆ 15 ದಿನದಲ್ಲಿ ಹೊರಗಲ್ಲಿ ಆಗಿಲ್ಲ ಅಂದರೆ ಮತ್ತೆ ಹೋರಾಟ ಬೀದಿಯಲ್ಲಿ ಇದು ಮಾಡ್ತೇವೆ. ಮಳೆ ಬರಲಿ, ಚಳಿ ಬರಲಿ, ಏನೂ ಬರಲಿ, ಅದಕ್ಕೆ ನಾವು ಹೆದರುವಲ್ಲ. ಅಂತಿಮವಾಗಿ ಈ ಒಂದು ವಿಷಯದಲ್ಲಿ ಹೋರಾಟ ಪ್ರಾರಂಭ ಮಾಡ್ತೇವೆ. ಅದೇ ರೀತಿ ಈ ಒಂದು ಗೃಹ ಮಂಡಳಿಯವರು 2016ರಲ್ಲಿ ಈ ಮನೆ ನಿವೇಶನಕ್ಕಾಗಿ ಅರ್ಜಿ ಸ್ವೀಕಾರ ತಗೊಂಡು
ಅದರಲ್ಲಿ 3,406 ಜನ ಅರ್ಜಿ ಹಾಕಿದ್ರು. ಅವರು ಅಪ್ಲಿಕೇಶನ್ ದುಡ್ಡು ಜೊತೆ ಹಾಕಿದ್ರು. ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಶ್ರೀಮಾನ್ ದೇಶಪಾಂಡೆ ಸಾಹೇಬರು ಅವರ ಅಧ್ಯಕ್ಷತೆಯಲ್ಲಿ ನಗರಸಭೆ ಸಹ ಮಂಡಳಿ ಮತ್ತು ಬೇರೆ ಇಲಾಖೆಯೆಲ್ಲ ಸೇರಿ ಸಭೆ ಮಾಡಿ 10 ಎಕರೆ ಭೂಮಿ ರಿಸರ್ವ್ ಇಟ್ಟು ಅದು ಮುಂದಿನ ಅಪ್ಲಿಕೇಶನ್ ಪಾಸ್ ಮಾಡಬೇಕು ಅಂತ ಆಯಿತು. ಅಪ್ಲಿಕೇಶನ್ ಕೊಟ್ಟರು. ಆದರೆ ಕಾರ್ಪೊರೇಷನ್ ಬ್ಯಾಂಕ್ದಲ್ಲಿ ಸಹ ಜನ ಅರ್ಜಿ ಜೊತೆ ದುಡ್ಡು ಕೊಟ್ಟರು. ಇವತ್ತು ಅದು ಏನೂ ಆಗ್ತಾ ಇಲ್ಲ. ಇವತ್ತು ಸತತವಾಗಿ ಒಂದು ಫೈಟ್ ಮಾಡಿದಾಗ ನಗರಸಭೆಯಿಂದ ಈಗಾಗಲೇ ಅದನ್ನು ಒಳ್ಳಿಕ್ಕೆ ಒಂದು ಕ್ರಮವಾಗಿದೆ. ಅದಕ್ಕೆ ಸರ್ವೆ ಅವರಿಗೆ ಹೇಳ್ತಾ ಇದ್ದಾರೆ, ನೀವು ಬಂದು ಸರ್ವೆ ಮಾಡಿ ಕೊಡಿ. ಆ ಒಂದು ಡಿಪಾರ್ಟ್ಮೆಂಟ್ ನನಗೆ ಭಾಳ ಆಶ್ಚರ್ಯ ಅನಿಸುತ್ತೆ. ಕನಿಷ್ಠ ಯಾರು ಫೋನ್ ಕೊಡ್ತಾರೆ ಆ ನಂಬರ್ ಬೇರೆ ನಂಬರ್ ಅವ್ರು ಕೊಟ್ಕೊಳ್ಳಿ, ನನಗೆ ಮತ್ತೊಬ್ಬರು ಕೊಡೋದು, ಮತ್ತೊಬ್ಬರು ಕೊಟ್ಕೊಳ್ಳಿ, ಶುಗರ್ ನಮ್ಗೆ ಹೆಚ್ಚಾಗಿದೆ. ಈ ರೀತಿ ಸತತ 1 ತಿಂಗಳು ಅದು ಮಾಡಿದೆ. 1 ತಿಂಗಳಾಗಿದೆ. ಆದರೂ ಅದರ ಬಗ್ಗೆ ಯಾವುದೂ ಇದಾಗ್ತಾ ಇಲ್ಲ. ಅದನ್ನು ಸಹ ಸೀರಿಯಸ್ ಆಗಿ ಮಾಡಬೇಕು. ಮತ್ತು 10 ಎಕರೆ ಭೂಮಿಯಲ್ಲಿ 3,400 ಜನರಿಗೆ ಸಿಗುವುದಿಲ್ಲ. ಇನ್ನೂ ಹೆಚ್ಚಿನ ಭೂಮಿ ಕೊಡಬೇಕು. ಇಲ್ಲಾದರೆ ಯಾರೋ ಅದು ಅತಿಕ್ರಮಣ ಮಾಡ್ಕೊಂಡು ಹೋಗ್ತಾರೆ. ಈಗಾಗಲೇ ಆ ನಿವೇಶನದಲ್ಲಿಯೂ ಸಹ ಸಾಕಷ್ಟು ಅತಿಕ್ರಮಣ ಆಗಿದೆ. ಹಲವಾರು ಬಾರಿ ನಗರಸಭೆಯವರ ಗಮನಕ್ಕೆ ತಂದರೆ ಏನೂ ಆ್ಯಕ್ಷನ್ ಆಗಲಿಲ್ಲ. ಈಗ ಮತ್ತೊಂದು ಇಲ್ಲಿ ನಮ್ಮ ನಗರದಲ್ಲಿ ಭೂ ಮಾಫಿಯಾ ನಡೆದಿದೆ. ಆಮೇಲೆ ಈಗ ದಾಂಡೇಲಿ ನಗರ ಭೂ ಮಾಫಿಯಾ ನಡೆದಿದೆ. ನಾವು ಕಳೆದ ಒಂದು 10 ವರ್ಷ ನೋಡ್ತಾ ಇದ್ದೀವಿ. ಇಲ್ಲಿ ಹಿಂದೆ ಒಬ್ಬರು ಶಾಸ್ತ್ರಿ ಅಂತ ಕಮಿಷನರ್ ಇದ್ದರು. ಅವ್ರು ರಿಟರ್ನ್ ಬರ್ದು ಕೊಟ್ಟಿದ್ರು. ಆಫೀಸರ್ ಕೊಟ್ಟ ನಂತರ ನಮ್ಮಂಗ ಬೇಕಾದರೆ ಎಲ್ಲ ತನಿಖೆ ಮಾಡಿ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಸಿದ್ಧ ಮಾಡಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ರೆ ಅವ್ರು ಟ್ರಾನ್ಸ್ಫರ್ ಆಯಿತು. ಆದರೆ ಅದ್ರ ಬಗ್ಗೆ ಇನ್ನೂವರೆಗೆ ಏನು ಆಕ್ಷನ್ ಆಗಿಲ್ಲ. ಇವತ್ತು ಅದನ್ನು 10 ಪಾಲು ಹೆಚ್ಚಿಗೆ ಆಗಿದೆ. ಎಲ್ಲಿ ನೋಡಿದ್ರೆ ಆಗ್ತಿದ್ರು ಯಾರು ಮಾಡ್ತಾರೆ ಮಾತಿದ್ರು. ಬಡವರು ಯಾರು ಮಾಡ್ತಾರೆ, ತಿನ್ನಲಿಕ್ಕಿಲ್ಲದವ್ರು ಮಾಡ್ತಾರೆ, ಬೀದಿ ವ್ಯಾಪಾರಿ ಮಾಡ್ತಾರೆ. ಎಲ್ಲ ಕೋಟ್ಯಾಧಿಪತಿಗಳು ಯಾರ ಹತ್ರ ದುಡ್ಡಿದೆ, ಯಾರಿಗೆ ಹಂಚುವ ಕೆಪಾಸಿಟಿ ಇದೆ ಅಂಥವ್ರು ಇವತ್ತು ಅತಿಕ್ರಮಣ ಮಾಡ್ತಾ ಇದ್ದಾರೆ. ಅದಕ್ಕೆ ಆ್ಯಕ್ಷನ್ ತಗೊಳ್ಳಿಕ್ಕೆ ಇವತ್ತು ನಗರಸಭೆಗೆ ಸಾಧ್ಯ ಆಗ್ತಾ ಇಲ್ಲ. ಇದನ್ನು ಸಹ ಕೂಡಲೇ ಆ್ಯಕ್ಷನ್ ತಗೊಳ್ಬೇಕು. ಮತ್ತು ನಾವೇನು ಹೇಳ್ತಾ ಇದ್ದೇವೆ, ನೀವು ನಿಮ್ಮ ಹತ್ರ ಏನು ಲ್ಯಾಂಡ್ ಇದೆ, ಹೆಚ್ಚಿನ ಲ್ಯಾಂಡ್ ಇದ್ದರೆ ನೀವು ಗೃಹ ಮಂಡಳಿಗೆ ಮಾರಾಟ ಮಾಡಿರಿ. ಆ ಮೂಲಕ ಆದರೂ ಜನರಿಗೆ ಸಿಗಲಿ. ಇಲ್ಲಾಂದರೆ ಯಾರೋ ಬಂದು ಅತಿಕ್ರಮಣ ಮಾಡಿ ಊರು ಪೂರ್ತಿ ಗಾಡಿ ಮಾಡ್ತಾರೆ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಗರ ಒಂದು ತೆರಿಗೆ, ಮನೆ ತೆರಿಗೆ ಹೆಚ್ಚಿಗೆ ಆಗಿದೆ, ಕಸ ವಿಲೇವಾರಿ ಹೆಚ್ಚಿಗೆ ಆಗಿದೆ. ಭಾಳಷ್ಟು ಇವತ್ತು ಹೊಸ ತೆರಿಗೆ ಹೆಚ್ಚಿಗೆ ಆಗಿದೆ. ಆದರೆ ಕೆಲವು ಸರ್ಕಾರದ ಇದಿರ್ಬೋದು, ನಾವು ಇವರ ನಗರಸಭೆಯವರು ಮಾಡ್ತಾರೆ ಅಂತೇಳಿ ಅಪಾಸ ಮಾಡಿಲ್ಲ. ಅದು ಕನಿಷ್ಠ ಒಂದು ಗಮನಕ್ಕೆ ತಂದು ಅದನ್ನು ಚರ್ಚೆ ಮಾಡಿ ಅದರಲ್ಲಿ ಏನಾಗಿದೆ. ಈ ಕಸ ವಿಲೇವಾರಿ ಸ್ಕ್ವೇರ್ ಫೀಟ್ ಮೇಲೆ ಅಂತೇಳಿ ಯಾರೋ ಹೇಳಿದ್ರು. ಎಷ್ಟು ನನ್ನ ಬಿಲ್ಡಿಂಗ್ ಇದೆ ಅದರ ಮೇಲೆ ಮಾಡಬೇಕು. ಅದು ಮಾಡಿರೋ ತಪ್ಪು ನಾವು ಸರ್ಕಾರಕ್ಕೂ ಮತ್ತು ಅದನ್ನು ಮರುಪರಿಶೀಲನೆ ಮಾಡಬೇಕು. ಆಮೇಲೆ ಈಗ ಮುಖ್ಯವಾಗಿ ನಗರಸಭೆಗೆ ಸಂಬಂಧ ಇಲ್ಲ, ಆದರೆ ಇಲ್ಲಿ ನಮ್ಮ ಹೋರಾಟಕ್ಕೆ ಸಂಬಂಧ ಇದೆ. ದಾಂಡೇಲಿಯಿಂದ ನಾವು ಬೆಂಗಳೂರಿಗೆ ಟ್ರೈನ್ ಸಲುವಾಗಿ ಅನೇಕ ಬಾರಿ ಎಲ್ಲ ಮಂತ್ರಿಗಳಿಗೆ ಕೊಟ್ಟಾಗಿದೆ. ಅದನ್ನು ಸಹ ಈ ಒಂದು ಹೋರಾಟದ ಒಂದು ಭಾಗ. ಇಲ್ಲಿ 50 ವರ್ಷ ಹಿಂದಿನ ESI ಆಸ್ಪತ್ರೆ ಇದೆ. ಆ ಆಸ್ಪತ್ರೆ ಇವತ್ತಿನವರೆಗೆ ಏನು ಅಭಿವೃದ್ಧಿ ಆಗಿಲ್ಲ. ಆದರೆ ಕೋಟಿ ರೂಪಾಯಿ ಇಲ್ಲಿಂದ ಹೋಗ್ತದೆ. ಕೋಟಿ ರೂಪಾಯಿ ಇಲ್ಲಿಂದ ಹೋಗ್ತದೆ. ಈ ಜಿಲ್ಲೆಯಲ್ಲಿ ಇದೇ ಒಂದು ಮುಖ್ಯವಾದ ಆಸ್ಪತ್ರೆ. ಇದಕ್ಕೆ ಸಾಕಷ್ಟು ಭೂಮಿ ಇದೆ. ಈ ಆಸ್ಪತ್ರೆಯನ್ನು ಸಹ ಹಿಂದೆ ಮುಚ್ಚಲಿಕ್ಕೆ ತಯಾರಾಗಿದ್ದರು. ನಾವು ಹೋರಾಟ ಮಾಡಿದ ನಂತರ ಅದು ಸ್ತಬ್ಧ ಆಗಿದೆ. ಮತ್ತು ಯಾವಾಗ ಹೇಳ್ತಾರೆ ಗೊತ್ತಿಲ್ಲ. ಇದನ್ನು ಹೆಚ್ಚಿನ ಒಂದು ಸೇವೆ ಉನ್ನತೀಕರಣ ಒದಗಿಸಲಿಕ್ಕೆ ಒಂದು ಕ್ರಮ ವಹಿಸಬೇಕು ಅಂತೇಳಿ ಹೇಳ್ತಾರೆ. ಈ ಒಳ್ಳೆಯದು ದಾಂಡೇಲಿ ತಾಲೂಕು ಆಗಿ ಸುಮಾರು 8 ವರ್ಷ ಆಯಿತು. ಈ ಸರ್ವೆ ಪ್ರಾಬ್ಲಮ್ ಇದೆ. ಸಾಕಷ್ಟು ಡಿಪಾರ್ಟ್ಮೆಂಟ್ ಇವತ್ತು ಬಿಲ್ಡಿಂಗ್ ಇದೆ, ಎಲ್ಲ ರೂಮಲ್ಲೇ ಖಾಲಿ ಇದ್ದಾವೆ. ಇಲ್ಲಾಂದರೆ ಎಲ್ಲರಿಗೆ ಲಾಜಿಕ್ ಮಾಡಿ ಕೊಟ್ಟು ನಡ್ತದೆ. ಎರಡನೇದು ಯುವಕ ತಾಲೂಕ್ ಪಂಚಾಯತ್ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಆದ್ದರಿಂದ ಇದನ್ನು ಸಹ ಹೆಚ್ಚಿನ ಎಲ್ಲ ಕಚೇರಿಗಳು ಇಲ್ಲಿ ಬರಲಿಕ್ಕೆ ಆಗ್ತದೆ. ಅದೇ ರೀತಿ ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನು ಮಾಡಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
AJ24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.